ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಭಾರತವು ಇದೀಗ ಆರ್ಥಿಕ ಮತ್ತು ವ್ಯಾಪಾರ ರಂಗದಲ್ಲಿ ವೇಗವಾಗಿ ತನ್ನ ಹೆಜ್ಜೆ ಗುರುತುಗಳನ್ನು ಬಿತ್ತಾ ಇದೆ. ಯುರೋಪಿಯನ್ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳೊಂದಿಗೆ ಭಾರತ ಯುಎಸ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಇದೀಗ ಗಲ್ಫ್ ಸಹಕಾರ ಮಂಡಳಿಯ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೂಡ ಅಂತಿಮಗೊಳಿಸುವ ದಿಕ್ಕಿನಲ್ಲಿ ಭಾರತ ಮಹತ್ವದ ಹೆಜ್ಜೆ ಇಟ್ಟಿದೆ. ಗಲ್ಫ್ ರಾಷ್ಟ್ರಗಳೊಂದಿಗೆ ಎಫ್ಟಿಎ ಮಾತುಕತೆಗಳನ್ನು ಔಪಚಾರಿಕವಾಗಿ ಆರಂಭಿಸಿರುವುದು ಜಾಗತಿಕ ವ್ಯಾಪಾರ ವೇದಿಕೆಯಲ್ಲಿ ಭಾರತದ ಪ್ರಭಾವ ಹೆಚ್ಚಿರುವುದರ ಸ್ಪಷ್ಟ ಸೂಚನೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಈ ಬೆಳವಣಿಗೆಗೆ ಭಾರತಕ್ಕೆ ರಾಜತಾಂತ್ರಿಕ ಮತ್ತು ಆರ್ಥಿಕ ಸಾಧನೆಯಾಗಿದ್ರೆ ಪಾಕಿಸ್ತಾನಕ್ಕೆ ಇದು ಗಮನಾರ್ಹ ಹಿನ್ನಡೆಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ತೀವ್ರ ಆರ್ಥಿಕ ಬಿಕ್ಕಟ್ಟಿನಿಂದ ಬರುತ್ತಿರುವ ಪಾಕಿಸ್ತಾನ ಗಲ್ಫ್ ರಾಷ್ಟ್ರಗಳೊಂದಿಗೆ ತನ್ನ ಪರಂಪರೆ, ರಾಜಕೀಯ ಮತ್ತು ಕಾರ್ಯತಂತ್ರದ ಬಾಂಧವ್ಯವನ್ನ ಉಳಿಸಿಕೊಳ್ಳಲು ಇದೀಗ ಹರಸಾಹಸ ಪಡುತ್ತಿರುವ ಸಮಯದಲ್ಲಿಯೇ ಈ ಒಪ್ಪಂದದ ಚರ್ಚೆಗಳು ಆರಂಭವಾಗಿರುವುದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಗಲ್ಫ್ ಸಹಕಾರ ಮಂಡಳಿ ಎಂಬುದು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಈಗ ಜಿಸಿಸಿ ಅಂದ್ರೆ ಗಲ್ಫ್ ಸಹಕಾರ ಮಂಡಳಿ ಎಂಬುದು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಕತಾರ್, ಒಮಾನ್ ಮತ್ತು ಬಹ್ರೇನ್ ದೇಶಗಳನ್ನು ಒಳಗೊಂಡ ಪ್ರಾದೇಶಿಕ ಒಕ್ಕೂಟವಾಗಿದೆ. 1981ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಯ ಗುರಿ ಸದಸ್ಯ ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಸಹಕಾರವನ್ನು ಬಲಪಡಿಸುವುದಾಗಿದೆ. ಇಂದಿಗೆ ಜಿಸಿಸಿ ರಾಷ್ಟ್ರಗಳು ಇಂಧನ, ಹಣಕಾಸು, ಮೂಲಸೌಕರ್ಯ, ವ್ಯಾಪಾರ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರಗಳಿಗೆ ಜಾಗತಿಕವಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದರೆ ಇವ್ರ ಜೊತೆ ಭಾರತ ಮತ್ತು ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ಬಂದ್ರೆ ಅದರ ಪರಿಣಾಮ ಪಾಕಿಸ್ತಾನದ ಮೇಲೆ ನೇರವಾಗಿ ಬೀಳುವ ಸಾಧ್ಯತೆ ಇದೆ. ಮೊದಲನೇದು, ಎಫ್ಟಿಎ ಅಡಿಯಲ್ಲಿ ಭಾರತೀಯ ಉತ್ಪನ್ನಗಳು ಮತ್ತು ಸೇವೆಗಳ ಮೇಲಿನ ಆಮದು ಶುಲ್ಕಗಳನ್ನು ಕಡಿಮೆ ಮಾಡಲಾಗಿದೆ ಅಥವಾ ಸಂಪೂರ್ಣವಾಗಿ ರದ್ದು ಕೂಡ ಗೊಳಿಸಬಹುದು. ಇದರಿಂದ ಭಾರತೀಯ ಸರಕುಗಳು ಜಿಸಿಸಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಲಭ್ಯವಾಗಲಿದ್ದು ಪಾಕಿಸ್ತಾನಿ ಉತ್ಪನ್ನಗಳಿಗೆ ತೀವ್ರ ಸ್ಪರ್ಧೆ ಎದುರಾಗಲಿದೆ. ಇದರ ಜೊತೆಗೆ ಭಾರತ ಸರಕುಗಳ ಮುನ್ನಡೆಯನ್ನ ಸಾಧಿಸಲು ಕೂಡ ಇಲ್ಲಿ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಕೃಷಿ ಉತ್ಪನ್ನಗಳು, ಜವಳಿ, ಔಷಧ, ಇಂಜಿನಿಯರಿಂಗ್ ಸರಕುಗಳು ಮತ್ತು ಗ್ರಾಹಕ ವಸ್ತುಗಳ ರಫ್ತಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಗಲ್ಫ್ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿವೆ. ಆದರೆ ಕಡಿಮೆ ವೆಚ್ಚ ಮತ್ತು ವ್ಯಾಪಕ ಉತ್ಪಾದನಾ ಸಾಮರ್ಥ್ಯದ ಕಾರಣದಿಂದ ಭಾರತೀಯ ಸರಕುಗಳು ಮುನ್ನಡೆ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ಪಾಕಿಸ್ತಾನದ ರಫ್ತು ಬೇಡಿಕೆ ಕುಸಿಯುವ ಹಾಗೂ ಮಾರುಕಟ್ಟೆ ಪಾಲು ಕಡಿಮೆಯಾಗುವ ಭೀತಿ ಕೂಡ ಉಂಟಾಗಿದೆ. ಹಾಗಿದ್ರೆ ಈ ಒಂದು ರಾಜ್ಯತಾಂತ್ರಿಕ ಮತ್ತು ಕಾರ್ಯತಂತ್ರದ ಪರಿಣಾಮ ಏನಾಗಬಹುದು ಅಂದ್ರೆ, ಗಲ್ಫ್ ರಾಷ್ಟ್ರಗಳು ವಿಶೇಷವಾಗಿ ಸೌದಿ ಅರೇಬಿಯಾ ಮತ್ತು ಯುಎಇ ಪಾಕಿಸ್ತಾನದ ಪ್ರಮುಖ ಮಿತ್ರ ರಾಷ್ಟ್ರಗಳಾಗಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರಾಷ್ಟ್ರಗಳು ಭಾರತವನ್ನ ಆರ್ಥಿಕ ಮತ್ತು ಕಾರ್ಯತಂತ್ರದ ಪಾಲುದಾರನಾಗಿ ಹೆಚ್ಚು ಗಂಭೀರವಾಗಿ ಪರಿಗಣಿಸುತ್ತಿವೆ. ಭಾರತ ಮತ್ತು ಜಿಸಿಸಿ ಎಫ್ಟಿಎ ಈ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ತೀವ್ರ ಬಿಕ್ಕಟ್ಟು ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪಾಕಿಸ್ತಾನ ತನ್ನ ವಿದೇಶಿ ಸಾಲದ ಒತ್ತಡವನ್ನು ತಗ್ಗಿಸಲು ಹಣಕಾಸಿನ ಪಾವತಿಗಳ ಬದಲು ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಉಪಕರಣಗಳನ್ನು ನೀಡುವ ಪ್ರಯತ್ನದಲ್ಲಿದೆ ಎಂಬ ವರದಿಗಳು ಹೊರಬಿದ್ದಿವೆ. ಆದರೆ ಗಲ್ಫ್ ರಾಷ್ಟ್ರಗಳ ಆದ್ಯತೆಗಳು ಈಗ ಆರ್ಥಿಕ ಸ್ಥಿರತೆ ಮತ್ತು ವ್ಯಾಪಾರ ಹಿತಾಸಕ್ತಿಗಳತ್ತ ಸರಿಯುತ್ತಿರುವುದರಿಂದ ಪಾಕಿಸ್ತಾನದ ಈ ಕಾರ್ಯತಂತ್ರಕ್ಕೆ ಮಿತಿ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ನಡುವೆ ನಡೆಯುವಂತ ಈ ಒಂದು ಒಪ್ಪಂದದಿಂದ ಭಾರತಕ್ಕೆ ಎಷ್ಟು ಲಾಭ ಆಗುತ್ತೋ ಅದಕ್ಕಿಂತಲೂ ಜಾಸ್ತಿ ನಷ್ಟ ಪಾಕಿಸ್ತಾನಕ್ಕೆ ಆಗಲಿದೆ. ಹಾಗಾಗಿ ಈಗ ಈ ಒಂದು ಡೀಲ್ ಪಾಕಿಸ್ತಾನದ ನಿದ್ದೆಗೆಡಿಸಲಿದೆ. ಈ ಒಂದು ಡೀಲ್ನ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ? ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ನೀವು ಕಮೆಂಟ್ ಮಾಡುವ ಮೂಲಕ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಬಹುದು. ಮುಂದಿನ ಸುದ್ದಿ.